ಲೋಕ ಕಲ್ಯಾಣಾರ್ಥವಾಗಿ ಹನುಮ ಮಾಲಾಧಾರಿಗಳ ಇರುಮುಡಿ ಪೂಜೆ. ಬಸವರಾಜ ಉಮಾಚಗ್ಗಿ. ಕೊಪ್ಪಳ ಜಿಲ್ಲೆ ಕೋಕನೂರು ಪಟ್ಟಣದ ದ್ಯಾಂಪುರ ಗ್ರಾಮದ ಶ್ರೀ ಮಾರುತೇಶ್ವರ ದೇವಸ್ಥಾನದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ಹನುಮ ಮಾಲಾಧಾರಿಗಳಿಂದ ಸತತವಾಗಿ 10ನೇ ವರ್ಷದ ಇರುಮುಡಿ ಪೂಜೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ 10/4/2025 ಗುರುವಾರದಂದು ನೆರವೇರಿಸಲಾಯಿತು. ಹನುಮ ಮಾಲಾಧಾರಿ ಬಸವರಾಜು ಉಮಾಚಗ್ಗಿ ಮಾತನಾಡಿ 12/4/2025 ನೆರವೇರಲಿರುವ ಹನುಮ ಜಯಂತಿಯ ಆಚರಣೆಗೆ ಕೋಕನೂರು ಪಟ್ಟಣದಿಂದ 18 ಜನ ಯುವಕರು ಹನುಮ ಮಾಲಾಧಾರಿಗಳಿಗೆ ಇರುಮುಡಿ ಪೂಜೆಯನ್ನು ಬೆಳಿಗ್ಗೆ ಸಮರ್ಪಿಸಿ ನಂತರ ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು. ನಾಡಿನ ಸಕಲ ಜೀವರಾಶಿಗಳು ಹಾಗೂ ನಾಡಿನ ಜನರೆಲ್ಲ ಮತ್ತು ರೈತರಿಗೆ ಮಳೆ ಬೆಳೆ ಸುಭಿಕ್ಷವಾಗಿರಲಿ ಎಂದು ಹನುಮ ಮಾಲಾಧಾರಿಗಳು ಪೂಜೆಯನ್ನು ಸಮರ್ಪಿಸಿ ಸಂಕಲ್ಪವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಹೇಶ್ ಹೆಬ್ಬೇರಿ, ವೀರೇಶ ಮಡಿವಾಳರ, ರುದ್ರಯ್ಯ ಬಂಡಿ, ರಮೇಶ್ ಉಗಾರ್, ವೆಂಕಟೇಶ್ ಹುನಗುಂದ, ಶರಣ ಅಸಲಿ, ಶಂಕರ ಹೆಬ್ಬೇರಿ, ಹನುಮಂತ ಗೊರೆಲೆಕೊಪ್ಪ, ವೀರೇಶ್ ಕೋಕನೂರ, ವಿದ್ಯಾನಂದ ಗೌಡ್ರು, ಮಲ್ಲಪ್ಪ ಹಟ್ಟಿ, ಪರಶುರಾಮ, ಆನಂದ, ಈರಪ್ಪ, ಈರಣ್ಣ ಉಮಾಚಗ್ಗಿ, ಪವನ ಹೆರಗುಪ್ಪ, ಮಾಲಾಧಾರಿಗಳ ಕುಟುಂಬದವರು, ದ್ಯಾಂಪುರ ಗ್ರಾಮದ ಗುರು ಹಿರಿಯರು, ಯುವಕರು ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕೋಕನೂರು. जय श्री राम 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 जय श्री राम. స్వామి మణికంఠన స్వామి ಮಕ್ಕಳಿರೋ ಸ್ವಾಮಿಗಳು ಗಣಪ ಕೊಟ್ಟು ಇದು ಮಾಡಿಸ್ತೀನಿ. ಒಂದು ಕ್ಲಾಸ್
ಜೈ ಶ್ರೀರಾಮ್ ಸ್ವಾಮಿ. ಜೈ ಶ್ರೀರಾಮ್ ಸ್ವಾಮಿ. ಸ್ವಾಮಿಗೆ ಜೈ ಶ್ರೀರಾಮ್. ಹನುಮ ಜಯಂತಿಯ ಅಂಗವಾಗಿ ಹನುಮ ಮಾಲಾಧಾರಿಗಳು 12/4/2025 ಹನುಮ ಜಯಂತಿಯ ಪ್ರಯುಕ್ತವಾಗಿ ಅಂಜನಾದ್ರಿ ಬೆಟ್ಟದ ಆಂಜನೇಯ ಸ್ವಾಮಿಗೆ ಮಾಲಾ ಧರಿಸಿ ಯಾತ್ರೆಗೆ ಇವತ್ತು ಇರುಮುಡಿ ಕಾರ್ಯಕ್ರಮ ಮುಗಿಸಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಇಂದು ಯಾತ್ರೆ ಹೊರಡ್ತೀವಿ. ಒಟ್ಟು ಸ್ವಾಮಿಗಳು 18 ಸ್ವಾಮಿಗಳು ಇದ್ವಿ. ಸತತ 10ನೇ ವರ್ಷ ಇದು ಯಾತ್ರೆ ಇಲ್ಲಿಂದ ಕುಕ್ನೂರಿಂದ ಮತ್ತು ದ್ಯಾಂಪುರ ಗ್ರಾಮದಿಂದ ಹೊರಟಿರೋದು. ಎಲ್ಲ ಸ್ವಾಮಿಗಳು ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಮುಂದೆ ಬೆಳಗಿನ ಜಾವದಲ್ಲಿ ಎದ್ದು ಸ್ವಾಮಿಗಳು 18 ಸ್ವಾಮಿಗಳು ಪೂಜಾ ನೆರವೇರಿಸಿ ಇಂದು ಇರುಮುಡಿ ಕಾರ್ಯಕ್ರಮ ನೆರವೇರಿಸಿ ಮತ್ತು ಮಧ್ಯಾಹ್ನ ಮಹಾಪ್ರಸಾದದ ಕಾರ್ಯಕ್ರಮ ನೆರವೇರಿಸಿ ಆಮೇಲೆ ಸಾಯಂಕಾಲ 6ರಿಂದ ಶೋಭಾಯಾತ್ರೆ ಹೋಗಿ ಅಂಜನಾದ್ರಿ ಯಾತ್ರೆ ಬೆಳೆಸ್ತೀವಿ. ಎಲ್ಲ ನಾಡಿನ ಸಮಸ್ತ ಭಕ್ತಾದಿಗಳಿಗೆ ಶುಭವಾಗಲಿ. ಎಲ್ಲ ರೈತಾಪಿ ವರ್ಗಕ್ಕೂ ಶುಭವಾಗಲಿ. ನಾಡಿನ ಒಳಿತಿಗಾಗಿ ಈ ಯಾತ್ರೆಯನ್ನು ಕೈಗೊಳ್ಳುತ್ತೇವೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್.